ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಗೊತ್ತು, ನೀವು ಅನ್ಕೊಂತಾ ಇರ್ತೀರಾ ತುಂಬ ದಿನದಿಂದ ವಿಡಿಯೋಗಳು ಹಾಕಿಲ್ಲ ನಾನು ಅಂತ. ಸ್ವಲ್ಪ ಬ್ಯುಸಿ ಇದ್ದೆ ಎಲ್ಲ ಬೇರೆ ಕೆಲಸಗಳಲ್ಲಿ, ಸೊ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಸೊ ಇವತ್ತು ಫ್ರೆಶ್ ವಿಡಿಯೋಯಿಂದ ಬಂದಿದ್ದೀನಿ ನಾನು. ಅದು ಎಲ್ಲಿ, ನಮ್ಮ ಚಾಮರಾಜನಗರದಲ್ಲಿ. ಒಂದು ದಿನದಲ್ಲಿ ನಿಮಗೆ ಚಾಮರಾಜನಗರದಲ್ಲಿ ಏನೇನು ನೋಡಬೇಕು ಅಂತ ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನಾನಿವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಚಾಮರಾಜನಗರದಲ್ಲಿ ಫುಲ್ಲು ಫೇಮಸ್ ಆಗಿರೋ ಬಿಳಿಗಿರಿ ರಂಗನ ಬೆಟ್ಟ, ಅಂದರೆ BR ಹಿಲ್ಸಲ್ಲಿ. ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಲೇಕ್ ಕಾಣಿಸ್ತು. ಸೊ ಅಲ್ಲೇ ನಿಂತ್ಕೊಂಡು ಒಂದು ಇಂಟ್ರೋ ಕೊಟ್ಬಿಡೋಣ ಅಂತ ನಿಂತಿದ್ದೀನಿ. ಸೊ ಬನ್ನಿ ನೋಡೋಣ ಲೇಕ್ ಹೇಗೆ ಕಾಣ್ತಾ ಇದೆ ಅಂತ. ಬನ್ನಿ ಇವಾಗ ಬೇಗ ಹೋಗಿ BR ಹಿಲ್ಸ್ ನೋಡಿಕೊಂಡು ನೆಕ್ಸ್ಟ್ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ಅದನ್ನೆಲ್ಲ ಮಾಡೋಕ್ಕೆ ಹೋಗೋಣ. ಎಷ್ಟಾಗುತ್ತೆ ಅಷ್ಟು ಒಂದು ದಿನದಲ್ಲಿ ಬೆಂಗಳೂರಿಂದ BR ಹಿಲ್ಸ್ ಅಂದರೆ ಚಾಮರಾಜನಗರದಲ್ಲಿ ಏನೇನು ನೋಡ್ಬೋದು ನೋಡಿಕೊಂಡು ವಾಪಸ್ಸು ಬೆಂಗಳೂರಿಗೆ ಹೋಗೋಷ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಹೋಗಿ ಈ ಬಿಳಿಗಿರಿ ರಂಗನ ಬೆಟ್ಟ ಏನಿಲ್ಲ ಅಂದರೂ ಬೆಂಗಳೂರಿಂದ 166 ಕಿಲೋಮೀಟ್ರ್ ದೂರ ಇದೆ. ಅದರಲ್ಲಿ ನಮಗೆ 130 ಕಿಲೋಮೀಟ್ರ್ ಬರ್ತಾ ಇದ್ದಂಗೆ BRT ಟೈಗರ್ ರಿಸರ್ವ್ ಕಾಣುತ್ತೆ. BRT ಅಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ಅಂತ ಅರ್ಥ. ಟಿಕೆಟ್ ತಗೊಳ್ಳಿ ಸರ್. 6 ಗಂಟೆ ಗೇಟ್ ಕ್ಲೋಸ್ ಆಗುತ್ತೆ. ಟಿಕೆಟಲ್ಲಿ ರೂಲ್ಸ್ ಇದೆ, ಓದ್ಕೊಳ್ಳಿ. ಎಲ್ಲೂ ಮುದ್ದೆ ಸ್ಟಾಪ್ ಮಾಡಬಾರ್ದು, ಫೋಟೋ ಹಿಡಿಯಲ್ಲ, ಆ ಥರ ಎಲ್ಲ ತೆಗಿಯಂಗಿಲ್ಲ. ಓಕೆ, ಡಿಲೀಟ್ ಮಾಡಿ, ಆ ಥರ ಎಲ್ಲ ತೆಗಿಯಬಾರ್ದು. ವ್ಲಾಗ್ ಮಾಡೋಣ ಅಂತ ಈ ಜಾಗಕ್ಕೆ ಬಂದರೆ ಫೋಟೋ ವಿಡಿಯೋನೇ ತೆಗಿಯಂಗಿಲ್ಲ ಅಂತ ಹೇಳ್ತಾ ಇದಾರಲ್ಲಪ್ಪ ಅಂತ ಸ್ವಲ್ಪ ಬೇಜಾರಾದ್ರು. ಅವ್ರು ಯಾಕೆ ಆ ಥರ ಹೇಳಿದ್ರು ಅಂದರೆ, ಆನ್ ದ ವೇ ಬರಬೇಕಾದ್ರೇನೆ ಒಂದು ಸಖತ್ತಾಗಿರೋ ಆನೆ ನೋಡಿದೆ ಗುರು. ಬರ್ತಾ ಇದ್ದಂಗೆ ರೋಡಲ್ಲಿ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಬರ್ತಾ ಇದ್ದಿದ್ದು ಗಾಡೀಲಿ. ಮುಂದೆನೆ ಪಾಸ್ ಆಯಿತು, ಹೇಳಿದ್ರೆ ನಂಬಲ್ಲ, ಗೋಪ್ರನು ಫಿಟ್ ಮಾಡಿರಲಿಲ್ಲ ನಾನು, ಇಲ್ಲಾಂದ್ರೆ ನಿಮಗೂ ತೋರಿಸ್ತಾ ಇದ್ದೆ. ಅದು ಹಿಂಗೆ ಪಾಸ್ ಆಯಿತು. ನಾನು ಗಾಡೀಲಿ ಹೋಗ್ಬೇಕಾದ್ರೆ ಇಣಿಕಿ ನೋಡ್ತಾ ಇದ್ದೆ ಆನೆ. ನನ್ನ ಅಷ್ಟು ಕ್ಯೂಟಾಗಿ ಮುದ್ದಾಗಿತ್ತು ಆನೆ. ನಿಲ್ಸ್ಬಿಡೋಣ ಅನ್ಸು, ನಿಲ್ಸಿದ್ರೆ ಬಂದು ಹಾಕೊಂಡು ಎದೆ ಮೇಲೆ ಕಾಲಿಟ್ಬಿಟ್ಟಿರೋದು ಅದು. ಸೊ ನಿಲ್ಸಕ್ಕಾಗಲ್ಲ, ಹೋಗ್ಲಿಲ್ಲ, ನಿಲ್ಸ್ಲೂಬಾರ್ದು ಆ ಥರ ಜಾಗಗಳಲ್ಲಿ. ಆನೆ ಚೆನ್ನಾಗಿದೆ ನೋಡೋಣ ಅಂದ್ಬಿಟ್ಟು ನಿಲ್ಸಿದ್ರೆ ಅಟ್ಯಾಕ್ ಆಗ್ಬಿಟ್ಟು ಆಮೇಲೆ ಇದಾಗುತ್ತೆ. ಆ ಎಂಟ್ರಿ ಪಾಯಿಂಟ್ ಇಂದ 20 ಕಿಲೋಮೀಟರ್ ಈ ತರ ಕಾಡೊಳಗೆ ಬೈಕ್ ಓಡಿಸ್ಕೊಂಡು ಬಂದ್ರೆ ಈ ಒಂದು ಬಿಳಿಗಿರಿ ರಂಗನ ಬೆಟ್ಟ ಸಿಗುತ್ತೆ. ಇನ್ನೇನು ಬಂದ್ವಿ ದೇವಸ್ಥಾನದ ಹತ್ರ. ಇನ್ನೇನು ಒಂದು 200 ಮೀಟರ್ಸ್ ಹಿಂಗೆ ಹತ್ತಿದ್ರೆ ದೇವಸ್ಥಾನ ಬಂದ್ಬಿಡುತ್ತೆ. ಏನು ಹತ್ತೋದೇನಿಲ್ಲ, ರೋಡೇ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನದ ತನಕ. ಸೊ ಇವಾಗ ದೇವಸ್ಥಾನ ನೋಡಿಕೊಂಡು ಒಂದು ಸಫಾರಿ ಇದೆ, ಸಫಾರಿ ಆದರೆ ಸಫಾರಿ ನೋಡೋಣ, ಇಲ್ಲ ಅಂದರೆ ತಲಕಾಡು, ಆಮೇಲೆ ಮುಡುಕುತೆರೆ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ. ಓಕೆನಾ? ಇವಾಗ ಆ ವ್ಯೂನ ಎಂಜಾಯ್ ಮಾಡಿ. 10 ರೂಪಾಯಿ ಟಿಕೆಟು ಹೋಗೋಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ, ಅಲ್ಲಿಗೆ ಹೋಗ್ಬೇಕಾಗಿರೋದು. ಇವಾಗ ಎಷ್ಟು ಕಾಡು ಒಳಗೆ ಬಂದ್ಮೇಲೆ ಇವಾಗ ಕಾಡು ಕಾಣಿಸ್ತಾ ಇದೆ. ಈ ಒಂದು ಬೆಟ್ಟದ ಕೆಳಗಡೆಯಿಂದ ನಿಂತ್ಕೊಂಡು ಬೆಟ್ಟನ ನೋಡಿದ್ರೆ ಮೋಸ್ಟ್ ಆಫ್ ದಿ ಟೈಮ್ ಬಿಳಿ ಮೋಡದಿಂದ ಕವರ್ ಆಗಿರುತ್ತೆ. ಸೊ ಈ ಒಂದು ಬೆಟ್ಟನ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೀತಾರೆ. ನೋಡಿ, ನಡ್ಕೊಂಡು ಬೆಟ್ಟ ಹತ್ತುತ್ತೀನಿ ಅಂದರೆ ಅಲ್ಲಿಂದ ಹತ್ತಬೇಕು. ಇದೇ ಮೇನ್ ಎಂಟ್ರೆನ್ಸ್. ನಾನಂತೂ ಬೆಟ್ಟದ ಮೇಲಿಂದ ನಿಂತ್ಕೊಂಡು ಸುತ್ತ ಸೀನರಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ನೋಡಕ್ ಹೋಗಿದ್ದು ಈ ಒಂದು ಟೆಂಪಲ್ಗೆ. ಆದರೆ ಆ ದೇವಸ್ಥಾನದೊಳಗಿರೋ ರಂಗನಾಥ ಸ್ವಾಮಿ ಆ ಸೀನರಿಗಿಂತ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಈ ಐಫೋನ್ ಬಂದ್ಮೇಲಿಂದ ಅಂತೂ ಆ ಗೋಪ್ರೋನ್ ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಕ್ಲಾರಿಟಿ ಎಲ್ಲ. ಸೊ ಅದನ್ನ ಯೂಸ್ ಮಾಡೋಕ್ಕೆ ಮನಸ್ಸಾಗಲ್ಲ, ಆದರೂ ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಸ್ಟೆಬಿಲೈಸೇಷನ್ ಅದರಲ್ಲಿ ಜಾಸ್ತಿ ಇದೆ ಇದಕ್ಕಿಂತ. ಹೊಸದು ಬಂತು ಅಂದ್ಬಿಟ್ಟು ಹಳೇದನ್ನ ಯಾವತ್ತೂ ಮರಿಬಾರ್ದು. ದೇವಸ್ಥಾನ ಮುಗಿಸ್ಕೊಂಡು ಈಚೆ ಬರ್ತಾ ಇದ್ದಂಗೆ ಇಲ್ಲಿ ಒಂದು ಸ್ವಲ್ಪ ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲಿ ವ್ಯೂ ಎಲ್ಲ ನೋಡ್ಬೋದು. ಹಾಗೆ ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ತಿರ್ಗಾ ಹೋಗ್ಬೋದು. ಏನಕ್ಕಂದರೆ ಬೆಟ್ಟ ಹತ್ಕೊಂಡು ಬಂದಿರ್ತಾರಲ್ಲ ಅವರಿಗೆ ರೆಸ್ಟ್ ಮಾಡಿ ಆರಾಮಾಗಿ ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನಾನು ಬಂದಿದ್ದು ಎಕ್ಸಾಕ್ಟ್ ಟೈಮಲ್ಲೇ ಅನ್ನದಾಸೋಹ ಕೂಡ ಇತ್ತು ಈ ಒಂದು ದೇವಸ್ಥಾನದಲ್ಲಿ. ಸೊ ಇನ್ನೇನಕ್ಕೆ ತಡ ಮಾಡೋದು ಅಂತ ಕುತ್ಕೊಂಡು ಒಂದು ರೌಂಡ್ ಬ್ಯಾಟಿಂಗ್ ಆಡೇ ಬಿಟ್ಟೆ.
ಈ ಒಂದು ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಬೇಕಾದ್ರೇನೆ ಅಲ್ಲಿರೋ ಲೋಕಲ್ಸ್ ನಮಗೆ ಸಜೆಸ್ಟ್ ಮಾಡಿದ್ದು ಕೆ ಗುಡಿ ಸಫಾರಿಗೆ ಹೋಗಿ ಸಕ್ಕದಾಗಿದೆ ಅಂತ ಹೇಳಿದ್ರು. ಈ ಒಂದು ಸಫಾರಿ ಪಾಯಿಂಟು ಬಿಳಿಗಿರಿ ರಂಗನ ಬೆಟ್ಟದಿಂದ ಏನಿಲ್ಲ ಅಂದ್ರೂ ಒಂದು 20 ಕಿಲೋಮೀಟರ್ ಇದೆ. ಆದರೆ ಆ 20 ಕಿಲೋಮೀಟ್ರ್ ಫುಲ್ಲೂ ಫಾರೆಸ್ಟ್ ಏರಿಯಾ ಒಳಗಡೆ ಸುತ್ತಾಕೊಂಡು ಹೋಗಬೇಕು. ಆ ಸಫಾರಿಗೆ ಹೋಗೋದಕ್ಕಿಂತ ಆ ರೂಟಲ್ಲಿ ಗಾಡೀಲಿ ಡ್ರೈವ್ ಮಾಡ್ಕೊಂಡು ಹೋಗೋದೇ ಬ್ಯೂಟಿಫುಲ್ ಆಗಿತ್ತು. ಸೊ ಫೈನಲಿ ಇವಾಗ ನಾವು ಕೆ ಗುಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು ವೈಲ್ಡ್ ಲೈಫ್ ಸಫಾರಿ ಇದೆ. ಅದಕ್ಕೆ ಒಬ್ರಿಗೆ 450 ರುಪೀಸ್ ಆಗುತ್ತೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 7ರಿಂದ 10, ಸಂಜೆ 3ರಿಂದ 6 ತನಕ ಇರುತ್ತೆ. ನಾನು ಈ ಒಂದು ಜಾಗಕ್ಕೆ ಹೋಗೋಷ್ಟರೊಳಗೆ ಆಲ್ರೆಡಿ 4 ಆಗೋಗಿತ್ತು. ಸೊ ಈ ಸಫಾರಿ ಕೂಡ ಹೋಗೋಕ್ಕಾಗಲಿಲ್ಲ. ನಾನು ಸಫಾರಿ ಹೋಗೋದು ಡೌಟ್ ಇವಾಗ. ನಾನು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಇವಾಗ ಇಲ್ಲಿಂದ ಬೇಗ ಜೂಟಾಗಿ. ಅಂದರೆ ಇಲ್ಲೊಂಥರ ಪ್ರಶಾಂತವಾಗಿದೆ, ನೇಚರ್ ಎಲ್ಲ ನೋಡ್ಕೊಂಡಿರ್ಬೋದು. ಚಿಕ್ಕ ಚಿಕ್ಕ ಕಾಡಂದಿಗಳೆಲ್ಲ ಇದೆ, ಕಾಡಂದಿಗಳನ್ನ ನೋಡ್ಕೊಂಡಿರ್ಬೋದು. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ, ಇಲ್ಲಾಂದರೆ ವಾಪಸ್ ಮನೆಗೆ ಹೋಗೋಣ ಲೇಟ್ ಆದರೆ. ಈ ಒಂದು ಕೆ ಗುಡಿಯಿಂದ ತಲಕಾಡು ಜಸ್ಟ್ 60 ಕಿಲೋಮೀಟರ್ ಅಷ್ಟೇ ಇರೋದು. ಅದು ಅಲ್ದಿರ ಆನ್ ದ ವೇ ಬೆಂಗಳೂರು ಹೋಗೋ ರೂಟಲ್ಲೇ ಇರೋದು. ಸೊ ತಲಕಾಡನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತ ನಾನು ತಲಕಾಡಿಗೆ ಹೋದೆ. ಸೊ ಫೈನಲಿ ಇವಾಗ ಲಾಸ್ಟ್ ಪ್ಲೇಸ್ ಇನ್ ಚಾಮರಾಜನಗರ ಬಂದಿದ್ದೀವಿ, ಅದು ತಲಕಾಡು. ತಲಕಾಡಲ್ಲಿ ಕೆರೆಯಲ್ಲಿ ಇವಾಗ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಆದರೆ ಗಿಂಪಲ್ನ ತೋರಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋಣ. ಬೀಚಿಗೆ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ, ಆದರೆ ಅಲ್ಲ, ಇದು ಬೀಚ್ ಮರಳಿರೋ ತಲಕಾಡು. ಫುಲ್ಲು ಎಲ್ಲ ಕಡೆ ಇದೇ ಥರ ಮಣ್ಣಿಲ್ಲಿ ತಲಕಾಡಲ್ಲಿ. ಇದ್ರದ್ದೇನೋ ಒಂದು ಸ್ಟೋರಿ ಇದೆ, ಅದನ್ನು ನಿಮಗೆ ವಾಯ್ಸ್ ಓವರಲ್ಲಿ ತಿಳಿಸ್ಕೊಡ್ತೀನಿ. ಆ ಸ್ಟೋರಿನ ಚಿಕ್ಕದಾಗಿ ಹೇಳಬೇಕು ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯ ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ಒಬ್ಳು ಹೆಂಡತಿ ಕೂಡ ಇರ್ತಾಳೆ, ಅಲಮೇಲಮ್ಮ ಅಂತ. ಶ್ರೀರಂಗರಾಯ ಕಾಯಿಲೆ ಬಿದ್ದಾಗ ಅವನು ಗುಣಪಡಿಸ್ಕೊಳಕ್ಕೋಸ್ಕರ ಈ ಒಂದು ತಲಕಾಡಿಗೆ ಬಂದು ಆ ದೇವರಿಗೆ ಪೂಜೆ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಅವನು ಗುಣ ಆಗ್ದಿರಾ ಸತ್ತೋಗ್ತಾನಲ್ಲೇನೆ. ಆಗ ಅಲಮೇಲಮ್ಮ ತಲಕಾಡಿನ ಪಕ್ಕದಲ್ಲಿ ಇರೋ ಮಾಲಂಗಿ ಎಂಬ ಗ್ರಾಮದಲ್ಲಿ ವಾಸವಾಗ್ತಾಳೆ. ಈ ಶ್ರೀರಂಗರಾಯನ ಸಾವಿನ ನಂತರ ಆ ಶ್ರೀರಂಗಪಟ್ಟಣ ಕೂಡ ಮೈಸೂರು ಮಹಾರಾಜಂಗೆ ಸೇರುತ್ತೆ. ಆ ಶ್ರೀರಂಗಪಟ್ಟಣದಲ್ಲಿರೋ ದೇವಸ್ಥಾನಕ್ಕೆ ಅಲಮೇಲಮ್ಮನ ಆಭರಣಗಳೇನಿದೆ ಅದನ್ನೆಲ್ಲ ಹಾಕಿ ಪೂಜೆ ಮಾಡ್ತಾ ಇರ್ತಾರೆ ಎಲ್ಲ ವರ್ಷನೂ. ಅದೇ ರೀತಿ ಪೂಜೆ ನಡಿಬೇಕಂತ ಮೈಸೂರು ಮಹಾರಾಜರು ಏನಿರ್ತಾರೆ ಅವರು ಅಲಮೇಲಮ್ಮಗೆ ಹೇಳಿ ಕಳಿಸ್ತಾರೆ, ಆಭರಣಗಳು ಕಟ್ ಕಳಿಸ್ಬೇಕು ದೇವ್ರಿಗೆ ಪೂಜೆ ಮಾಡಕ್ಕೆ ಅಂತ. ಆದ್ರೆ ಅಲಮೇಲಮ್ಮ ಮೂಗುತಿ ಒಂದನ್ನೇ ಕಳಿಸ್ಬಿಟ್ಟು ಮಿಕ್ಕಿದ ಆಭರಣಗಳೆಲ್ಲ ಹಾಗೆ ಇಟ್ಕೊಂತಾಳೆ. ಮೈಸೂರು ಮಹಾರಾಜಂಗೆ ಕೋಪ ಬಂದು ಆ ಆಭರಣಗಳನ್ನ ತಗೊಂಬರಕ್ಕೆ ಅಂತ ಅವರ ಸೈನಿಕರನ್ನ ಕಳಿಸ್ತಾರೆ. ಅಲಮೇಲಮ್ಮ ಆದ್ರೂ ಕೂಡ ಆಭರಣ ಕೊಡದಿರ ಆಭರಣ ಜೊತೆಗೇನೆ ಕಾವೇರಿ ನದಿಗೆ ಹಾರಿ ಅವಳ ಪ್ರಾಣ ಬಿಡ್ತಾಳೆ. ಆ ಪ್ರಾಣ ಬಿಡಬೇಕಾದ್ರೆ ಒಂದು ಶಾಪ ಕೊಡ್ತಾಳೆ. ಆ ಶಾಪನೇ ತಲಕಾಡು ಮರಳಾಗ್ಲಿ, ಮಾಲಂಗಿ ಮಡುವಾಗ್ಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಇರಲಿ ಅಂತ ಒಂದು ಶಾಪ ಕೊಟ್ಟು ಅವಳು ಸತ್ತೋಗ್ತಾಳೆ. ಈ ಒಂದು ಶಾಪದಿಂದನೇ ತಲಕಾಡು ಫುಲ್ಲು ಮರಳಾಗೋಗುತ್ತೆ. ಕಾವೇರಿ ನದಿ ಊರು ಸುತ್ತ ಹರಿತಾ ಇರೋದು ಊರ ಮೇಲೆ ಬಂದ್ಬಿಡುತ್ತೆ. ಆಮೇಲೆ ಮೈಸೂರು ಮಹಾರಾಜರಿಗೆ ಮಕ್ಕಳೇ ಆಗಲ್ಲ ಅಂತ ಆಗಿನ ಕಾಲದಿಂದ ಹೇಳ್ತಾ ಬರ್ತಾರೆ. ಅದಕ್ಕೋಸ್ಕರ ಮೈಸೂರಲ್ಲಿ ಈಗಲೂ ಕೂಡ ಅಲಮೇಲಮ್ಮ ಅಂತ ಒಂದು ದೇವರನ್ನ ಮಾಡಿ ಅದಕ್ಕೆ ಆಭರಣಗಳನ್ನೆಲ್ಲ ತೊಡಿಸಿ ಪೂಜೆ ಕೂಡ ಮಾಡ್ತಾರೆ. ತಲಕಾಡಲ್ಲಿ ಈಗಲೂ ಕೂಡ ಏನಿಲ್ಲ ಅಂದ್ರೂ ಸುಮಾರು 30 ದೇವಸ್ಥಾನಗಳು ಮರಳಲ್ಲೇ ಮುಚ್ಚೋಗಿದೆ. ಸೊ ಇದಾಗಿತ್ತು ಸಣ್ಣ ಸ್ಟೋರಿ ತಲಕಾಡು ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಏನೂ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಲೇಟ್ ಆಗೋಯ್ತು. ಸೊ ನೆಕ್ಸ್ಟ್ ವಿಡಿಯೋ ತನಕ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.